Hi everyone, welcome to my YouTube channel. Those who have not subscribed my channel, please subscribe my channel. Those who are already subscribed, please watch my videos, share my videos, like my videos, and don't forget to press the bell icon to get the notification for the next video. So now in this video we are going to study about some of the important questions that may ask in the examination related to periodic classification of elements. So let us answer some questions. The first question is the atomic number of three elements A, B and C is given as atomic number of A is 12, B is 18 and C is 20. State giving reason which two elements will show similar property. ಸೊ ಈ ಮೂರು ಎಲಿಮೆಂಟಲ್ಲಿ ಯಾವ ಎರಡು ಎಲಿಮೆಂಟ್ಗಳು ಸೊ ದೇ ಶೋ ದ ಸಿಮಿಲರ್ ಪ್ರಾಪರ್ಟಿ ಅಂತ ಕೇಳಿದ್ದಾರೆ. ಸೊ ನಾವು ಲೆಟ್ ಅಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. ಸೊ ಅಟಾಮಿಕ್ ನಂಬರ್ 12 ಅಂದರೆ 2,8,2. ಅಟಾಮಿಕ್ ನಂಬರ್ 18 ಅಂದರೆ 2,8,8. ಅಟಾಮಿಕ್ ನಂಬರ್ 20 ಅಂದರೆ 2,8,8,2. ಈಗ ಈ ಮೂರು ಎಲಿಮೆಂಟ್ನಲ್ಲಿ ಯಾವ ಎರಡು ಎಲಿಮೆಂಟ್ಗಳ ಪ್ರಾಪರ್ಟಿ ಸಿಮಿಲರ್ ಆಗಿದೆ ಅಂತ ನೋಡೋದಾದರೆ, ಸೊ ಅಬ್ಸರ್ವ್ ಮಾಡಿ, ಎಲಿಮೆಂಟ್ ಎ ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 2 ಇದೆ, ಎಲಿಮೆಂಟ್ ಸಿ ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 2 ಇದೆ. ಹಾಗಾದರೆ ಬೋತ್ ಎಲಿಮೆಂಟ್ ಎ ಆ್ಯಂಡ್ ಎಲಿಮೆಂಟ್ ಸಿ ದೇ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್. Why they belong to the same group? Because they have the same valence electron. So element A and C have similar properties. Why they have similar properties? Because they have same valence electron and hence they belong to the same group. ಒಂದೇ ಗ್ರೂಪಿಗೆ ಬರುವ ಎಲ್ಲ ಎಲಿಮೆಂಟ್ಗಳ ಪ್ರಾಪರ್ಟೀಸು ಸೇಮ್ ಆಗಿರುತ್ತೆ. ಸೊ ದಿಸ್ ಈಸ್ ದ ರೀಸನ್ ಫಾರ್ ದಿಸ್ ಕ್ವಶನ್. Now let us move for the second question. So three elements X, Y and Z belong to the 17th group. So three elements ಇದೆ, ಒಂದು X, ಇನ್ನೊಂದು Y, ಇನ್ನೊಂದು Z. They belongs to which group? 17th group ಅಂತ ಹೇಳ್ತಾರೆ. They belongs to 17th group. But to second, third and fourth period respectively. ಸೊ ಒಂದು ಸೆಕೆಂಡ್ ಪೀರಿಯಡಿಗೆ ಬರುತ್ತೆ, ಒಂದು ಥರ್ಡ್ ಪೀರಿಯಡಿಗೆ ಬರುತ್ತೆ, ಒಂದು ಫೋರ್ತ್ ಪೀರಿಯಡಿಗೆ ಬರುತ್ತೆ. ಬಟ್ ಗ್ರೂಪ್ ಮಾತ್ರ 17th ಗ್ರೂಪ್ ಓನ್ಲಿ. ಪೀರಿಯಡ್ ಚೇಂಜಸ್, ಗ್ರೂಪ್ ಸೇಮ್ ಇದೆ. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಇನ್ ವೈ ಈಸ್ 7. ಸೊ ಈ ವೈ ಅನ್ನುವಂತಹ ಎಲಿಮೆಂಟ್ ಇದೆಯಲ್ಲ, ಇದರ ವೇಲೆನ್ಸಿ 7, ವೇಲೆನ್ಸ್ ಎಲೆಕ್ಟ್ರಾನ್ 7 ಅಂತ ಹೇಳಿಯಾನೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಇದ್ರದ್ದು 7 ಅಂತ ಬಂದಮೇಲೆ, ಸೊ ಈಗ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಎಕ್ಸ್ ವೈ ಆ್ಯಂಡ್ ಝಡ್ ಅಂತ ಕೊಟ್ಟಿದ್ದಾನೆ, ಎಕ್ಸ್ ವೈ ಆ್ಯಂಡ್ ಝಡ್ ಅಂತ ನೋಡಿ. ಇಲ್ಲಿ ವೈ ಬಿಲಾಂಗ್ಸ್ ಟು 17th ಗ್ರೂಪ್, ಬಟ್ ವೈ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್. ಸೊ ಇದು ಥರ್ಡ್ ಪೀರಿಯಡ್ ಅಂದರೆ ಇಲ್ಲಿ 3 ಶೆಲ್ಗಳಿರಬೇಕು, 2,8,7 3 ಶೆಲ್ಗಳು. ಯಾಕೆಂದರೆ ಥರ್ಡ್ ಪೀರಿಯಡ್ ಅಂದರೆ 3 ಶೆಲ್ ಇರಬೇಕು, 1 2 3. ಸೊ 3 ಶೆಲ್ ಇದೆ ವೈ ಅನ್ನುವಂತಹ ಎಲಿಮೆಂಟು. ಅದರ ವೇಲೆನ್ಸ್ ಎಲೆಕ್ಟ್ರಾನ್ 7 ಇದೆ, 3 ಥರ್ಡ್ ಪೀರಿಯಡಿಗೆ ಬರುತ್ತೆ ಅಂದರೆ 3 ಶೆಲ್ ಇರುತ್ತೆ. ಓಕೆ, ಫೈಂಡ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಇನ್ ಎಕ್ಸ್ ಆ್ಯಂಡ್ ಝಡ್. ಸೊ ಎಕ್ಸ್ ಮತ್ತು ಝಡ್ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅಂತ ಕೇಳಿಯೇನೆ. ಸೊ ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್. ಬಟ್ ನೀವು ಒಂದು ಜ್ಞಾಪಕ ಇಟ್ಕೋಬೇಕು, ಮೂರು ಕೂಡ ದೇ ಬಿಲಾಂಗ್ಸ್ ಟು 17th ಗ್ರೂಪ್, ಮೂರು ಕೂಡ 17th ಗ್ರೂಪ್ಗೆ ಬರುತ್ತೆ. ಒಂದು ಎಕ್ಸ್ ಅನ್ನೋದು 2ನೇ ಪೀರಿಯಡಿಗೆ ಬರುತ್ತೆ ಅಂದರೆ ಸೊ 2 ವೇಲೆನ್ಸ್ ಎಲೆಕ್ಟ್ರಾನ್ ಇರಬೇಕು. ನೆಕ್ಸ್ಟು 2 ವೇಲೆನ್ಸ್ 2 ಶೆಲ್ಗಳಿರಬೇಕು. ಸೊ 2 ಶೆಲ್ ಅಂದರೆ ಸೊ ಇಟ್ ಈಸ್ 2,8 ನೋಡಿ, 2,8. ಹಾಗಾದರೆ 2,8 ಆಯಿತು. ಸೊ ಇದು 2,8 ಅಲ್ಲ, 2,7 ಆಗಬೇಕು. ಯಾಕೆಂದರೆ ಅವನು ಹೇಳ್ಬಿಟ್ಟಿಯೇನೆ ವೇಲೆನ್ಸ್ ಎಲೆಕ್ಟ್ರಾನ್ 7 ಇರಬೇಕು ಅಂತ ಹೇಳಿಯೇನೆ. ಸೊ ನಾಟ್ 2,8, ಇಟ್ ಈಸ್ 2,7 ಆಯಿತು. ಹಾಗಾದರೆ 2 ಪೀರಿಯಡ್, 2 ಶೆಲ್ಗಳಿವೆ. ಸೊ ಇಟ್ ಬಿಲಾಂಗ್ಸ್ ಟು ಸೆಕೆಂಡ್ ಪೀರಿಯಡ್.
ಇನ್ನು ಇಲ್ಲಿಗೆ ಬಂದರೆ 4 ಇಟ್ ಬಿಲಾಂಗ್ಸ್ ಟು 4th ಪೀರಿಯಡ್ ಅಂತ ಹೇಳಿಯೇನೆ. 4th ಪೀರಿಯಡ್ ಅಂದಮೇಲೆ ಸೊ ಫಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಬರ್ಕೊಂಡ್ಬಿಡ್ತೀನಿ 7. ಹಾಗಾದರೆ 4th ಪೀರಿಯಡ್ ಅಂದರೆ 4 ಇರಬೇಕು. 2, 8, ಸೊ ಇಟ್ ಬಿಲಾಂಗ್ಸ್ ಟು 2, 8, ಸೊ 2, 8, 18, 7. 2, 8, 18, 7 ಆಯಿತು. ಸೊ ನೋಡಿ 4 ಶೆಲ್ಗಳಿವೆ. 4th ಪೀರಿಯಡ್ ಆಯಿತು. ವೇಲೆನ್ಸ್ ಎಲೆಕ್ಟ್ರಾನ್ 7. 3 ಇಟ್ ಬಿಲಾಂಗ್ಸ್ ಟು 3rd ಪೀರಿಯಡ್, ವೇಲೆನ್ಸ್ ಎಲೆಕ್ಟ್ರಾನ್ 7. ಇಟ್ ಬಿಲಾಂಗ್ಸ್ ಟು 2nd ಪೀರಿಯಡ್, ವೇಲೆನ್ಸ್ ಎಲೆಕ್ಟ್ರಾನ್ 7. ಸೊ ಈ ರೀತಿ ಈ ಕ್ವಶನ್ ಆನ್ಸರ್ ಮಾಡಬೇಕು. ಹಾಗೆ ನೋಡೋದಾದರೆ ಇದು ಫ್ಲೋರಿನ್, ಇದು ಕ್ಲೋರಿನ್, ಇದು ಅಯೋಡಿನ್. These are halogens. They are halogens. So like this we have to answer for this question. Then coming to next to third question, calcium is an element with atomic number 20. Okay. ಈಗ ಅವ್ರು ಕೇಳಿದ್ದಾರೆ ಇದು ಮೆಟಲ್ಲ ನಾನ್ ಮೆಟಲ್ಲ ಅಂತ ಕೇಳಿದ್ದಾರೆ. ಮೆಟಲ್ಲ ನಾನ್ ಮೆಟಲ್ಲ ಅಂತ ನೋಡೋದಾದ್ರೆ we have to go for, let us write the electronic configuration. 2, 8, 8, 2, 2, 10, 18, 20. ಈಗ ಅಬ್ಸರ್ವ್ ಮಾಡಿ ವೇಲೆನ್ಸ್ ಎಲೆಕ್ಟ್ರಾನ್ 2 ಇದೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ 1 ಅಥವಾ 2 ಅಥವಾ 3 ಇದ್ರೆ ಅವು ಮೆಟಲ್ಸ್ ಆಗಿರುತ್ತೆ. ಇಫ್ ಇಟ್ ಈಸ್ ಮೋರ್ ದೆನ್ 3, 4, 5, 6 ಅಂತ ಇತ್ತು ಅಂದರೆ ಅವು ನಾನ್ ಮೆಟಲ್ ಆಗಿರುತ್ತೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಐಡೆಂಟಿಫೈ ವೆದರ್ ಇಟ್ ಈಸ್ ಎ ಮೆಟಲ್ ಆರ್ ನಾನ್ ಮೆಟಲ್. ಮೆಟಲ್ ಅಥವಾ ನಾನ್ ಮೆಟಲ್ ನೋಡ್ಕೋಬೇಕು ಅಂದರೆ ನೀವು ವೇಲೆನ್ಸ್ ಎಲೆಕ್ಟ್ರಾನ್ನ ನೋಡ್ಕೋಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ 1 ಅಥವಾ 2 ಅಥವಾ 3 ಇತ್ತು ಅಂದರೆ ಅವು ಮೆಟಲ್ಲು. 4, 5, 6 ಇತ್ತು ಅಂದರೆ ದೇ ಆರ್ ನಾನ್ ಮೆಟಲ್ಸ್. ಆಯಿತು. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ವಿಲ್ ಇಟ್ ಸೈಜ್ ಬಿ ಬಿಗ್ಗರ್ ಆರ್ ಸ್ಮಾಲರ್ ದ್ಯಾನ್ ದಟ್ ಆಫ್ ಪೊಟ್ಯಾಷಿಯಮ್ ಅಂತ ಕೇಳಿಯೇನೆ. ಸೊ ಇದರ ಸೈಜು ಪೊಟ್ಯಾಷಿಯಮ್ಗಿನ್ನ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ ಕೇಳಿಯೇನೆ. ನಾವು ಪೊಟ್ಯಾಷಿಯಮ್ನ ಬರೆಯೋದಾದರೆ ಹೀಗೆ ಬರಿತೀವಿ 2, 8, 8, 1 ಅಂತ ಬರಿತೀವಿ ಪೊಟ್ಯಾಷಿಯಮಿಗೆ ಬರೆಯೋದಾದರೆ. ನೀವು ಅಬ್ಸರ್ವ್ ಮಾಡಿ, ಈಗ ಕ್ಯಾಲ್ಶಿಯಮ್ದು ವೇಲೆನ್ಸ್ ಎಲೆಕ್ಟ್ರಾನ್ 2 ಇದೆ, ಪೊಟ್ಯಾಷಿಯಮ್ದು ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ. ಹಾಗಾದರೆ ಕ್ಯಾಲ್ಶಿಯಮ್ಮು 2ನೇ ಪೀರಿಯಡಿಗೆ ಬರುತ್ತೆ. ಇದು 2ನೇ ಪೀರಿಯಡು, 2nd ಪೀರಿಯಡು, 2ನೇ ಪೀರಿಯಡು. ಅದೇ ನಾವು ಇಫ್ ಐ ಟೇಕ್ ಅಬೌಟ್ ವಾಟ್ ದಟ್ ಒನ್, ಸೊ ಕ್ಯಾಲ್ಶಿಯಮ್ದು ನಾಟ್ 2nd ಪೀರಿಯಡ್. ಕ್ಯಾಲ್ಶಿಯಮ್ನಲ್ಲಿ ಪೀರಿಯಡ್ ನೋಡೋದಾದ್ರೆ 1, 2, 3, 4 4ನೇ ಪೀರಿಯಡು, 1, 2, 3, 4 ಎರಡೂ ಕೂಡ 4ನೇ ಪೀರಿಯಡ್ಗೆ ಬರ್ತದೆ. ಬಟ್ ಕ್ಯಾಲ್ಶಿಯಮ್ ನೋಡೋದಾದರೆ ಕ್ಯಾಲ್ಶಿಯಮ್ ಬಿಲಾಂಗ್ಸ್ ಟು 2nd ಗ್ರೂಪ್ ಆ್ಯಂಡ್ ಪೊಟ್ಯಾಷಿಯಮ್ ಬಿಲಾಂಗ್ಸ್ ಟು 1st ಗ್ರೂಪ್. ಕ್ಯಾಲ್ಶಿಯಮ್ಮು 1st ಗ್ರೂಪ್ 2nd ಗ್ರೂಪಿಗೆ ಬಂದರೆ ಪೊಟ್ಯಾಷಿಯಮ್ಮು 1st ಗ್ರೂಪಿಗೆ ಬರುತ್ತೆ. ಸೊ ನೋಡಿ ಹೀಗೆ ನೋಡೋದಾದರೆ ಆ್ಯಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್, ಸೊ ನಾವು ಹೀಗೆ ನೋಡೋದಾದರೆ, ಸೊ ಆ್ಯಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಹಾಗಾದರೆ ಪೊಟ್ಯಾಷಿಯಮ್ನ ಸೈಜು ಕ್ಯಾಲ್ಶಿಯಮ್ನ ಸೈಜ್ಗಿನ್ನ ಜಾಸ್ತಿ ಇರುತ್ತೆ. ಹಾಗಾದ್ರೆ ಏನು ಬರೀಬೇಕು? ವಿಲ್ ಇಟ್ ಸೈಜ್ ಬಿ ಬಿಗ್ಗರ್ ಆರ್ ಸ್ಮಾಲರ್ ದ್ಯಾನ್ ದಟ್ ಆಫ್ ಪೊಟ್ಯಾಷಿಯಮ್ ಅಂತ ಕೇಳಿದ್ದಾನೆ. ಅದಕ್ಕೆ ನೀವು ಬರೀಬೇಕು ಇಟ್ಸ್ ಸೈಜ್ ಅಂದರೆ ಕ್ಯಾಲ್ಶಿಯಮ್ನ ಸೈಜು, ಇಟ್ಸ್ ಸೈಜ್ ಈಸ್ ಲೆಸ್ಸರ್ ದ್ಯಾನ್, ಇಟ್ಸ್ ಸೈಜ್ ಈಸ್ ಲೆಸ್ಸರ್ ದ್ಯಾನ್ ಪೊಟ್ಯಾಷಿಯಮ್. ಪೊಟ್ಯಾಷಿಯಮ್ಗಿನ್ನ ಕ್ಯಾಲ್ಶಿಯಮ್ನ ಸೈಜು ಚಿಕ್ಕದಾಗಿದೆ. ಇನ್ನೊಂದ್ಸಲಿ ಕ್ಲಾರಿಟಿ ಕೊಡ್ತೀನಿ ನೋಡಿ. ಕ್ವಶನ್ ಹೀಗಿದೆ, ಕ್ಯಾಲ್ಶಿಯಮ್ ಈಸ್ ಆನ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 20, ಮೆಟಲ್ಲ ನಾನ್ ಮೆಟಲ್ಲ. ಫಸ್ಟು ಆ 20ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. 2, 8, 8, 2. ಹಾಗಾದರೆ ಸೊ ವೇಲೆನ್ಸ್ ಎಲೆಕ್ಟ್ರಾನ್ 2 ಇರೋದ್ರಿಂದ ಆ ವೇಲೆನ್ಸ್ ಎಲೆಕ್ಟ್ರಾನ್ ಐದರ್ 1 ಆರ್ 2 ಆರ್ 3 ಇದ್ದರೆ ಅದು ಮೆಟಲ್ಸು. 4, 5, 6 ಇತ್ತು ಅಂದರೆ ನಾನ್ ಮೆಟಲ್ ಆಗಿರುತ್ತೆ. ಹಾಗಾದರೆ ಇಟ್ ಈಸ್ ಎ ಮೆಟಲ್. ಎರಡನೇ ಕ್ವಶನ್ನು, ವಿಲ್ ಇಟ್ಸ್ ಸೈಜ್ ಬಿ ಬಿಗ್ಗರ್ ಆರ್ ಸ್ಮಾಲರ್ ದ್ಯಾನ್ ದಟ್ ಆಫ್ ಪೊಟ್ಯಾಷಿಯಮ್ ಅಂತ ಕೇಳಿಯೇನೆ. ಸೊ ಪೊಟ್ಯಾಷಿಯಮ್ದು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. ಸೊ ನಮಗೆ ಗೊತ್ತಿದೆ ಪೊಟ್ಯಾಷಿಯಮ್ ಅಟಾಮಿಕ್ ನಂಬರು 19, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದರೆ 2, 8, 8, 1 ಆಯಿತು. ಎರಡೂ ಕೂಡ ದೇ ಬಿಲಾಂಗ್ಸ್ ಟು ದ ಸೇಮ್ ಪೀರಿಯಡ್. ಇಲ್ಲೂ 4 ಶೆಲ್ ಇದೆ 4th ಪೀರಿಯಡ್, ಇಲ್ಲೂ 4 ಶೆಲ್ ಇದೆ 4th ಪೀರಿಯಡ್. ಬಟ್ ನೀವು ಅಬ್ಸರ್ವ್ ಮಾಡಿ, ಕ್ಯಾಲ್ಶಿಯಮ್ನ ವೇಲೆನ್ಸ್ ಎಲೆಕ್ಟ್ರಾನ್ 2 ಅಂದರೆ ಇಟ್ ಬಿಲಾಂಗ್ಸ್ ಟು 2nd ಗ್ರೂಪ್. ಪೊಟ್ಯಾಷಿಯಮ್ನ ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ ಅಂದರೆ ಇಟ್ ಬಿಲಾಂಗ್ಸ್ ಟು 1st ಗ್ರೂಪ್. ಪೊಟ್ಯಾಷಿಯಮ್ 1st ಗ್ರೂಪಿಗೆ ಬರುತ್ತೆ, ಕ್ಯಾಲ್ಶಿಯಮ್ 2nd ಗ್ರೂಪಿಗೆ ಬರುತ್ತೆ. ಆ್ಯಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್, ಆ್ಯಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಹಾಗಾದರೆ
ಪೊಟ್ಯಾಷಿಯಮ್ದು ಅಟಾಮಿಕ್ ಸೈಜು ಜಾಸ್ತಿ ಇರುತ್ತೆ, ಕ್ಯಾಲ್ಶಿಯಮ್ದು ಅಟಾಮಿಕ್ ಸೈಜು ಕಡಿಮೆ ಇರುತ್ತೆ. ದೇರ್ ಫಾರ್ ದ ಸೈಜ್ ಆಫ್ ದ ಕ್ಯಾಲ್ಶಿಯಮ್ ಈಸ್ ಲೆಸರ್ ದ್ಯಾನ್ ದ ಸೈಜ್ ಆಫ್ ದ ಪೊಟ್ಯಾಷಿಯಮ್. ಸೊ ಅಥವಾ potassium size is bigger than the size of the calcium. So like this we have to answer this question. Now let us move for the fourth question. The fourth question is, the following table shows the position of 6 elements A, B, C, D, E and F in the periodic table. So here there is a given, they have given a table here. So ಈ ಟೇಬಲ್ ನ ನೋಡ್ಕೊಂಡು ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಲೆಟ್ ಅಸ್ ಆನ್ಸರ್ ಬೈ ಸೀಯಿಂಗ್ ದ ಟೇಬಲ್. ಸೊ ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡೋಣ. ವಿಚ್ ಎಲಿಮೆಂಟ್ ವಿಲ್ ಫಾರ್ಮ್ ಓನ್ಲಿ ಕೋವಾಲೆಂಟ್ ಕಾಂಪೌಂಡ್? ಸೊ ಕೋವಾಲೆಂಟ್ ಕಾಂಪೌಂಡ್ ಅಂತ ಬಂದಾಗ ಸೊ ಕಾರ್ಬನ್ ಮಾತ್ರ ಕೋವಾಲೆಂಟ್ ಕಾಂಪೌಂಡನ್ನ ಫಾರ್ಮೇಷನ್ ಆಗುತ್ತೆ. ಬಟ್ ಇಲ್ಲಿ ಕಾರ್ಬನ್ ಅಂತ ಕೊಟ್ಟಿಲ್ಲ, ಅದ್ರ ಬದಲು ಸೊ ನಾವು ನೋಡೋದಾದರೆ 14th ಗ್ರೂಪ್ ನೋಡಬೇಕು. ಬಿಕಾಸ್ ಕಾರ್ಬನ್ ಬಿಲಾಂಗ್ಸ್ ಟು 14th ಗ್ರೂಪ್. ಹಾಗಾದರೆ 14th ಗ್ರೂಪಲ್ಲಿ ಯಾವ ಎಲಿಮೆಂಟ್ ಇದೆ ನೋಡಿ, ದಟ್ ಈಸ್ ಇ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಇ. Then coming to B question, which element is a metal with valency 2? So valency 2 ಇರಬೇಕು ಅಂದರೆ it belongs to second group. ಸೊ ಸೆಕೆಂಡ್ ಗ್ರೂಪ್ನಲ್ಲಿ ಯಾರು ಬರ್ತಾರೆ ನೋಡಿ, ಫಸ್ಟ್ ಗ್ರೂಪ್ನಲ್ಲಿ ಎ ಇದೆ, ಸೆಕೆಂಡ್ ಗ್ರೂಪ್ನಲ್ಲಿ ಯಾರು ಬರ್ತಾರೆ ನೋಡಿ, ಡಿ. ಸೊ ಆನ್ಸರ್ ಫಾರ್ ದ ಸೆಕೆಂಡ್ ಕ್ವಶನ್ ಈಸ್ ಡಿ. ನೆಕ್ಸ್ಟ್ ಮೂರನೇ ಕ್ವಶನಿಗೆ ಬರೋಣ. ವಿಚ್ ಎಲಿಮೆಂಟ್ ಈಸ್ ಎ ನಾನ್ ಮೆಟಲ್ ವಿತ್ ವೇಲೆನ್ಸಿ 3 ಅಂತ ಹೇಳಿಯೇನೆ. ಸೊ ವೇಲೆನ್ಸಿ 3 ಅಂತ ಬಂದಾಗ ಸೊ ಇಲ್ಲಿ ನೋಡೋದಾದರೆ ವಿ ಕ್ಯಾನ್ ಅಬ್ಸರ್ವ್ 15th ಗ್ರೂಪ್ ಎಲಿಮೆಂಟ್, 15ನೇ ಗ್ರೂಪ್ ನೋಡಿ. ಸೊ ಬಿ ಕೊಟ್ಟಿದ್ದಾನೆ. ಸೊ 15ನೇ ಗ್ರೂಪ್ ಅಂದರೆ ಅದನ್ನು ಈಗ ಬರೆಯೋಣ, 2, 8, 5 ಅಂತ ಬರಿತೀನಿ. 2, 8, 5. ಸೊ 2, 8, 5 ಅಂದರೆ ಇಲ್ಲಿ 5 ಇದೆ. ಈ ಶೆಲ್ಲು ಕಂಪ್ಲೀಟ್ ಆಗಬೇಕು ಅಂದರೆ ಸೊ ಇಟ್ ರಿಕ್ವೈರ್ಸ್ ಇಟ್ ಗೇನ್ 3 ಎಲೆಕ್ಟ್ರಾನ್ಸ್. By gaining 3 electrons it will become stable. ಹಾಗಾದರೆ 3 ಎಲೆಕ್ಟ್ರಾನ್ನ ಗೈನ್ ಮಾಡ್ತಾ ಇದೆ ಅಂದರೆ ವೇಲೆನ್ಸಿ ಆಫ್ ಎಲಿಮೆಂಟ್ ಬಿ ಈಸ್ 3. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎಲಿಮೆಂಟ್ ಬಿ. ದೆನ್ ಕಮಿಂಗ್ ಟು ಫೋರ್ತ್ ಕ್ವಶನ್, ಔಟ್ ಆಫ್ ಡಿ ಅಂಡ್ ಇ ವಿಚ್ ಆಸ್ ಬಿಗ್ಗರ್ ಅಟಾಮಿಕ್ ರೇಡಿಯಸ್ ಅಂಡ್ ವೈ ಅಂತ ಕೇಳಿದ್ದಾನೆ. ಸೊ ಡಿಗೆ ನೋಡೋಣ, ಡಿ ಎಲ್ಲಿದೆ. ಸೊ ಡಿ ಎಲ್ಲಿದೆಯಪ್ಪ ಅಂದರೆ ಇಟ್ ಬಿಲಾಂಗ್ಸ್ ಟು ಸೆಕೆಂಡ್ ಗ್ರೂಪ್ ಅಂಡ್ ಥರ್ಡ್ ಪೀರಿಯಡ್. ಒಂದು ಎರಡನೇದು ಇ ಅನ್ನುವ ಎಲಿಮೆಂಟು 14th ಗ್ರೂಪಲ್ಲಿ ಇದೆ, ಥರ್ಡ್ ಪೀರಿಯಡ್ನಲ್ಲಿ ಇದೆ. ಸೊ ಈಗ ನಾವು ನೋಡೋದಾದರೆ ಆಸ್ ವಿ ಮೂವ್ ಎರಡೂ ಕೂಡ ಥರ್ಡ್ ಪೀರಿಯಡಲ್ಲಿದೆ. ಡಿ ಕೂಡ ಥರ್ಡ್ ಪೀರಿಯಡಲ್ಲಿದೆ, ಇ ಕೂಡ ಥರ್ಡ್ ಪೀರಿಯಡಲ್ಲಿದೆ. ಆಸ್ ವಿ ಮೂವ್ ಅಕ್ರಾಸ್ ನೋಡಿ, ನಾವು ಹೀಗೆ ಓದಂಗೆಲ್ಲ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಔಟ್ ಆಫ್ ಡಿ ಅಂಡ್ ಇ ವಿಚ್ ಆಸ್ ಬಿಗ್ಗರ್ ಅಟಾಮಿಕ್ ರೇಡಿಯಸ್ ಅಂತ ಕೇಳಿಯೇನೆ. ಸೊ ಆನ್ಸರ್ ಈಸ್ ಡಿ. ಡಿ ಆಸ್ ಬಿಗ್ಗರ್ ಅಟಾಮಿಕ್ ರೇಡಿಯಸ್. ಬಿಗ್ಗರ್ ಅಟಾಮಿಕ್ ರೇಡಿಯಸ್. ಸೊ ರೀಸನ್ ಕೊಡೋಣ, ಬಿಕಾಸ್ as we move across the period, nuclear charge increases, and electrons are pulled towards nucleus and hence size decreases. So this is the answer for D question. Then coming to the last question of this question, sub question alli enide, write a common name for the family of the element C and F. ಸೊ ಸಿ ಮತ್ತು ಎಫ್ ಅಂತ ಇದೆಯಲ್ಲ, ಅದು ಎಲ್ಲಿ ಬರುತ್ತೆ ಅಂತ ಫಸ್ಟ್ ನೋಡೋಣ. ಸೊ ಸಿ ಅಂಡ್ ಎಫ್ ಬಿಲಾಂಗ್ ಟು 17th ಗ್ರೂಪ್. ಸೊ 17th ಗ್ರೂಪಿಗೆ ಬರುವಂತಹ ಎಲಿಮೆಂಟ್ಸನ್ನು ವಿ ಕಾಲ್ ಬೈ ದ ನೇಮ್, ದಟ್ ನೇಮ್ ಈಸ್ ಕಾಲ್ಡ್ ಹ್ಯಾಲೋಜನ್. ಹ್ಯಾಲೋ ಸೊ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಸೊ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್, ಆಲ್ ದೀಸ್ ಬಿಲಾಂಗ್ಸ್ ಟು ಹ್ಯಾಲೋಜನ್. ಸೊ ಅದರಿಂದ ಹ್ಯಾಲೋಜನ್ ಅನ್ನುವಂತಹ ಫ್ಯಾಮಿಲಿಗೆ ಸೊ ಸಿ ಮತ್ತು ಎಫ್ಗಳು ಬರುತ್ತೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಆನ್ಸರ್ ಫಾರ್ fourth question. Now let us move for fifth one. So let us answer the fifth question. 3 elements that have single electron in their outermost shell.
ಸೊ ಸಿಂಗಲ್ ಎಲೆಕ್ಟ್ರಾನ್ ಇರಬೇಕು, 3 ಎಲಿಮೆಂಟ್ ಬರಬೇಕು ನೋಡಿ. ಸಿಂಗಲ್ ಎಲೆಕ್ಟ್ರಾನ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಹಾಗಾದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಲ್ಲಿ ಒಂದು ಶೆಲ್ ಇರಬೇಕು, ಸಾರಿ ಔಟರ್ ಮೋಸ್ಟ್ ಶೆಲ್ ನಲ್ಲಿ ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ 1 ಇರಬೇಕು ಅಂದ್ರೆ ಇಟ್ ಶುಡ್ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪ್ ಓನ್ಲಿ, ಮೊದಲನೇ ಗ್ರೂಪ್ಗೆ ಬರಬೇಕದು. ಸೊ ಹಾಗಾದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಸೊ ಲಿಥಿಯಂ ಅಟಾಮಿಕ್ ನಂಬರ್ 3, potassium, sodium atomic number 11, potassium atomic number 19. ಸೊ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ 2, 1, 2, 8, 1, 2, 8, 8, 1. ಸೊ ಹಾಗಾದ್ರೆ ನೀವು ಅಬ್ಸರ್ವ್ ಮಾಡಿ. ಸೊ ಇನ್ ಲಿಥಿಯಂ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ ದ outermost shell will have only 1 electron. So like this we have to answer for this question. ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ದಟ್ ಈಸ್ 2 ಎಲಿಮೆಂಟ್ಸ್ ದಟ್ ಹ್ಯಾವ್ 2 ಎಲೆಕ್ಟ್ರಾನ್ಸ್ ಇನ್ ದೇರ್ ಔಟರ್ ಮೋಸ್ಟ್ ಶೆಲ್. ಸೊ ಔಟರ್ ಮೋಸ್ಟ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇರಬೇಕು. ಆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುವಂತಹ ಎಲಿಮೆಂಟ್ಗಳನ್ನು ಬರೆಯೋಣ. ಒಂದು ಮೆಗ್ನೀಷಿಯಮು, ಇನ್ನೊಂದು ಕ್ಯಾಲ್ಸಿಯಮು. ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12, ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ 20. ಸೊ ಈಗ ಇದನ್ನ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಮಾಡಿ. 2, 8, 2 ನೋಡಿ, 2 ಎಲೆಕ್ಟ್ರಾನ್ಸ್. 2, 8, 8, 2. ಸೊ 2 ಎಲೆಕ್ಟ್ರಾನ್ಸ್. ಸೊ 2 ಎಲೆಕ್ಟ್ರಾನ್ಸ್ನ ಹೊಂದಿರುವಂತಹ 2 ಎಲಿಮೆಂಟ್ ಯಾವ್ಯಾವುದಪ್ಪ ಅಂದರೆ, ಸೊ ದಟ್ ಈಸ್ 2 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಯಾವ್ಯಾವುದಪ್ಪ ಅಂದರೆ ಒಂದು ಮೆಗ್ನೀಷಿಯಮ್, ಇನ್ನೊಂದು ಕ್ಯಾಲ್ಸಿಯಮ್. ಸೊ ನೆಕ್ಸ್ಟ್ ಹೋಗೋಣ. ದಟ್ ಈಸ್ ಸಿ ಕ್ವಶನ್. ಸೊ 3 ಎಲಿಮೆಂಟ್ಸ್ ವಿತ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ 3 ಎಲೆಕ್ಟ್ರಾನ್ಸ್ ಇರಬೇಕು, ಕಂಪ್ಲೀಟ್ಲಿ ಫಿಲ್ಡ್ ಆಗಿರಬೇಕು. ಸೊ 3 ಎಲಿಮೆಂಟ್ಸ್ ವಿತ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್ಸ್. ಸೊ ಔಟರ್ ಮೋಸ್ಟ್ ಶೆಲ್ಲು ಫಿಲ್ ಆಗಿರಬೇಕು. ಅಂಥ ಎಲಿಮೆಂಟ್ಸ್ಗಳನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ಇದಕ್ಕೆ ನೀವು ಯು ಹ್ಯಾವ್ ಟು ಟೇಕ್ ಅನ್ ಎಕ್ಸಾಂಪಲ್ ಆಫ್ ನೋಬಲ್ ಗ್ಯಾಸಸ್ ತಗೋಬೇಕು ನಾವೀಗ. ಸೊ ಈಲಿಯಂ ಒಂದು, ಎರಡನೇದು ನಿಯಾನ್, ಮೂರನೇದು ಆರ್ಗಾನ್. ಸೊ KLMN ನೋಡಿ. ಆ ಈಲಿಯಂ ತಗೊಂಡ್ರೆ ಅಟಾಮಿಕ್ ನಂಬರ್ 2 ಕಂಪ್ಲೀಟ್ ನೋಡಿ, ಇರೋದು ಒಂದೇ ಶೆಲ್ಲು, ಒಂದು ಶೆಲ್ಲು ಕಂಪ್ಲೀಟಾಗಿ ಫಿಲ್ ಆಗಿದೆ. ನಿಯಾನ್, ಸೊ ಅಟಾಮಿಕ್ ನಂಬರ್ ಇಟ್ ಈಸ್ 10, 2, 8 ನೋಡಿ. K ಶೆಲ್ ಕಂಪ್ಲೀಟ್ಲಿ ಫಿಲ್ಡ್, L ಆಲ್ಸೋ ಕಂಪ್ಲೀಟ್ಲಿ ಫಿಲ್ಡ್. ಆರ್ಗಾನ್ ತಗೊಂಡ್ರೆ ಅಟಾಮಿಕ್ ನಂಬರ್ 18, 2, 8, 8 ನೋಡಿ. ಸೊ K ಶೆಲ್ ಕಂಪ್ಲೀಟ್ಲಿ ಫಿಲ್ ಆಗಿದೆ, L ಕಂಪ್ಲೀಟ್ಲಿ ಫಿಲ್ ಆಗಿದೆ, M ಕಂಪ್ಲೀಟ್ಲಿ ಇಲ್ಲ ಅಂದರೂ ಆಕ್ಟೇಟ್ ಇದೆ, ನೋ ಪ್ರಾಬ್ಲಮ್, ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಅಂತಲೇ ತೊಗೊತೀವಿ. ಸೊ ದೀಸ್ ಆರ್ ದ 3 ಎಲಿಮೆಂಟ್ಸ್ ಇನ್ ವಿಚ್ ವಿತ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ ಕಂಪ್ಲೀಟಾಗಿ ಫಿಲ್ ಆಗಿರುವಂಥ 3 ಎಲಿಮೆಂಟ್ ಯಾವ್ಯಾವುದಪ್ಪ ಅಂದರೆ, ಒಂದು ಈಲಿಯಂ ನೋಡಿ, ಈಲಿಯಂ ಔಟರ್ ಮೋಸ್ಟ್ ಇದೆ, ಕಂಪ್ಲೀಟಾಗಿ ಫಿಲ್ ಆಗಿದೆ. ಔಟರ್ ಮೋಸ್ಟ್ ಇದೆ, ಕಂಪ್ಲೀಟಾಗಿ ಫಿಲ್ ಆಗಿದೆ. ಔಟರ್ ಮೋಸ್ಟ್ ಇದೆ, ಕಂಪ್ಲೀಟಾಗಿ ಫಿಲ್ ಆಗಿದೆ. So these are the 3 elements in which the outermost shell is completely filled. So like this we have to answer for this question. Now let us see 6th question. So ಆರನೇ ಕ್ವಶನ್ ನೋಡೋಣ. ಆರನೇ ಕ್ವಶನ್ ಹೀಗಿದೆ. The position of 3 elements A, B, C in the periodic table are shown below. So ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಗ್ರೂಪ್ 16ರಲ್ಲಿ B ಎಲಿಮೆಂಟ್ ಇದೆ, ಗ್ರೂಪ್ 17ರಲ್ಲಿ ಎ ಮತ್ತು ಸಿ ಎಲಿಮೆಂಟ್ಗಳಿವೆ. ಸೊ ಲೆಟ್ ಅಸ್ ಆನ್ಸರ್ 1 by 1. ಸ್ಟೇಟ್ ವೆದರ್ ಎ ಈಸ್ ಎ ಮೆಟಲ್ ಆರ್ ನಾನ್ ಮೆಟಲ್. ಸೊ ಎ ಮೆಟಲ್ ನಾನ್ ಮೆಟಲ್ ಅಂತ ಕೇಳಿಯೇನೆ 17ನೇ ಗುಂಪಿಗೆ ಬರುತ್ತೆ ಅಂದರೆ, ಸೊ ವೇಲೆನ್ಸ್ ಎಲೆಕ್ಟ್ರಾನು 7 ಇರುತ್ತೆ. ಸೊ ನಮಗೆ ಗೊತ್ತಿದೆ ವೇಲೆನ್ಸ್ ಎಲೆಕ್ಟ್ರಾನ್ 1, 2, 3 ಇದ್ರೆ ಮಾತ್ರ ಮೆಟಲ್ಲು, ಅದನ್ನು ಬಿಟ್ಟು ಮೋರ್ ದ್ಯಾನ್ 3 ಇತ್ತು ಅಂದರೆ ನಾನ್ ಮೆಟಲ್ಲು. ಹಾಗಾದರೆ ಎ ಅನ್ನುವಂತಹ ಎಲಿಮೆಂಟು ಇಟ್ ಈಸ್ ಎ ನಾನ್ ಮೆಟಲ್. ಹೆಂಗೆ ಗೊತ್ತಾಯಿತು? 17th ಗ್ರೂಪ್ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನು 7 ಇರಬೇಕು. ಸೊ ವೇಲೆನ್ಸ್ ಎಲೆಕ್ಟ್ರಾನ್ 7 ಇರಬೇಕು ಅಂದರೆ ಅದು ನಾನ್ ಮೆಟಲ್ಲೇ ಆಗಿರಬೇಕು. ಸೊ ಇದು ಫಸ್ಟ್ ಕ್ವಶನ್. ನೌ ಲೆಟ್ ಅಸ್ ಮೂವ್ ಫಾರ್ ದ ಸೆಕೆಂಡ್ ಕ್ವಶನ್. Now let us go for B question. State whether C is more reactive than A ಅಂತ ಕೇಳಿಯೇನೆ. C ಹೇಗಿನ್ನ ಮೋರ್ ರಿಯಾಕ್ಟಿವ್ ಅಂತ ಕೇಳಿಯೇನೆ. ಸೊ ಅದಕ್ಕೆ ನಾವು ಟೇಬಲ್ ನೋಡೋಣ. ಸೊ ಟೇಬಲ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಎ ಮೇಲಿದೆ, ಸಿ ಕೆಳಗಡೆ ಇದೆ. ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ರಿಯಾಕ್ಟಿವಿಟಿ ಡಿಕ್ರೀಸಸ್. ಹಾಗಾದರೆ ಎ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿ. ಏನು ಕಾನ್ಸೆಪ್ಟು? ಆಸ್ ವಿ ಮೂವ್ ಡೌನ್ ದ ಗ್ರೂಪ್
or as we move from top to bottom, reactivity decreases. Hagadre, let us answer for this question. So for this question, the right answer is A is more reactive. A is more reactive than C, or C is less reactive than A. So you can answer in any way. Next, coming to next question, C. Will C be larger or smaller in size than B ಅಂತ ಕೇಳಿದಾನೆ. ಸೊ ಲೆಟ್ ಅಸ್ ಸಿ ಅಗೈನ್ ದ ಟೇಬಲ್. ಸೊ ಈಗ ಎರಡರಲ್ಲಿ ನಾವು ನೋಡ್ಕೊಳ್ಳೋಣ, ಬಿ ಸೈಜ್ ದೊಡ್ಡದಿದೆಯಾ, ಸಿ ಸೈಜ್ ದೊಡ್ಡದಿದೆಯಾ ಅಂತ ನೋಡೋದಾದ್ರೆ, ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್, ಸೊ ಬಿ ಇಲ್ಲಿದೆ, ಸಿ ಇಲ್ಲಿದೆ, ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಹಾಗಾದ್ರೆ ಬಿ ಈಸ್ ಬಿಗ್ಗರ್ ಇನ್ ಸೈಜ್, C is smaller in size. So let us answer for the C question. Will C be larger or smaller size than B anta kottiyane. So answer C is smaller in size than B. So this is the answer for C question. Then coming to D question, which type of cation or which type of ion, cation or anion will be formed by element A ಅಂತ ಕೇಳಿಯೇನೆ. ಸೊ ಎಲಿಮೆಂಟ್ ಎ ಕ್ಯಾಟಯನ್ ಆಗುತ್ತಾ ಆನಯನ್ ಆಗುತ್ತಾ ಅಂತ ಕೇಳಿಯೇನೆ. ಎಲಿಮೆಂಟ್ ಎ ಇಟ್ ಬಿಲಾಂಗ್ಸ್ ಟು 17th ಗ್ರೂಪ್, ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ 7 ಇದೆ ಅಂದರೆ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ರಿಸೀವ್ 1 ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಅನ್ನು ರಿಸೀವ್ ಮಾಡೋ ಕೆಪಾಸಿಟಿ ಇದೆ. ಸೊ ಆದ್ರಿಂದ ಇಟ್ ಈಸ್ ಎಲೆಕ್ಟ್ರೋನೆಗೆಟಿವ್. ಎಲೆಕ್ಟ್ರೋನೆಗೆಟಿವ್ ಅಂತ ಬಂದಾಗ ಇಟ್ ವಿಲ್ ಫಾರ್ಮ್ ಆನಯಾನ್. ಎಲೆಕ್ಟ್ರೋನೆಗೆಟಿವ್ ಅಂದರೆ ಆನಯಾನ್ ಫಾರ್ಮೇಷನ್ ಆಗುತ್ತೆ, ಎಲೆಕ್ಟ್ರೋ ಪಾಸಿಟಿವ್ ಅಂದರೆ ಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ವಿಚ್ ಟೈಪ್ ಆಫ್ ಅಯಾನ್ ಇಸ್ ಫಾರ್ಮ್ಡ್ ಬೈ ಎಲಿಮೆಂಟ್ ಎ? ಎಲಿಮೆಂಟ್ ಎ ವಿಲ್ ಫಾರ್ಮ್ ಆನ್ ಅಯಾನ್. ಸೊ ಆನಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ 6th question. Like this, some of the questions let us solve in the next video. So thank you for watching my YouTube channel. So please subscribe my channel, those who are not subscribed. So thank you very much.